ಇದೇ ಕತ್ತೆ ಅಷ್ಟೊತ್ತಿಂದ ನೋಡಕತ್ತಾನೆ ಹಿಂಗ ಅನ್ಸುಟ್ಟು ಬೆಂಕ್ ನಂಗ ಹಿಂಗ್ ಓಡಕತ್ತಿದ್ಯಾ ಏನಾಯ್ತು? ಲಕ್ಷ್ಮಿ ಏನು ಗೊತ್ತಾ, ಇವ್ಳ್ಗ ಶಾಂತಿ ಅಮ್ಮಂಗ ಒಂದು ಬಟ್ಟೆ ಬುಕ್ ಮಾಡಿದ್ನಾ, ಅದು ಬರಕತ್ತೈತಿ ಕಣೆ, ಇನ್ನೂ ಬಂದಿಲ್ಲ ನೋಡು, ಅದಕ್ಕೆ ಕಾಯಕತ್ತಾನೆ. ಹೌದೇನತ್ತೆ? ನನಗೆ ಗೊತ್ತಿಲ್ಲ ಬುಕ್ ಮಾಡಿಯಾ? ಎಂತ ಬಟ್ಟೆ ಬುಕ್ ಮಾಡಿಯೋ? ಅಯ್ಯೋ ಆ ಕಡೆ ಓಣಿಗೆ ಹೋಗಿದ್ನಾ, ಆ ಕಡೆ ಓಣಿಯಾಗ ಹೋದಾಗ ಅಲ್ಲಿ ಲತಮ್ಮ ಇದ್ಲಾ, ಲತಮ್ಮ ಬಟ್ಟೆ ಬುಕ್ ಮಾಡ್ತಿದ್ಲ ಅವ್ರ ಮೊಮ್ಮಗ್ಳಿಗ ಅಂತೇಳಿ, ಅದಕ್ಕೆ ಅಯ್ಯೋ ನನಗೂ ಒಂಚೂರು ನನ್ನ ಮೊಮ್ಮಗಳು ಬುಕ್ ಮಾಡಿಕೊಡೆ ಅನ್ನ, ಅದಕ್ಕೆ ನಮ್ಮ ಮನೆ ಅಡ್ರೆಸ್ ಹಾಕಿ ಬಟ್ಟೆ ಕಳಿಸ್ತೀನಿ ಅಂತಂದ್ಲಪ್ಪ. ಇನ್ನೂ ಬಂದಿಲ್ಲ ನೋಡು, ನಮ್ಮ ಶಾಂತಿ ಅಮ್ಮಂಗೆ ಕೊಡುಮ ಅಂದ್ರ. ಹೌದೇನತ್ತೆ? ಹಂಗಾರೆ ಎಂತ ಬಟ್ಟೆ ಬುಕ್ ಮಾಡಿಯಾ? ಅದೆಂತದ ಪಿ 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 ಏನೋ ಅಂದ್ರು ಕಣೆ, ಪಿ ನಿನ್ನ ಸೀರೆ ಕಲರ್ ನೋಡು. ಅದೇ ಅದು ಪಿಪಿ ಪಿಪಿ ಅಲ್ಲ, ಪಿಂಕ್ ಕಲರ್ ಕಣತ್ತೆ. ಹಂಗಾರೆ ಶಾಂತಿ ಅಮ್ಮಂಗ ಪಿಂಕ್ ಕಲರ್ ಬುಕ್ ಮಾಡಿ ಏನ ಬಟ್ಟೆಯ? ಎಷ್ಟೊತ್ತು ಬರ್ತೀನಿ ಅಂದ್ರು? ಆಗ್ಲೇ ಬುಕ್ ಮಾಡಿ ನಾವು ಇನ್ನೇ ಏನು ತಂದು ಕೊಡಲೇ ಇಲ್ಲ. ಎಷ್ಟೊತ್ತಿಗೆ ಬಂದು ಕೊಡ್ತಾರೋ ಏನೋ, ಲತಮ್ಮ ಕೊಟ್ಟು ಕಳಿಸ್ತೀನಿ ಅಂದಲ್ಲ, ಎಷ್ಟೊತ್ತು ಬಂತಲ್ಲ ನೋಡಬೇಕು. ಕಾಳಮ್ಮ ತಕಳೆ, ನಿಮ್ಮ ಮೊಮ್ಮಗಳು ಬಟ್ಟೆ ಕೇಳಿದಲ್ಲ, ಆರ್ಡ್ರ್ ಮಾಡಿಸಿದ್ದಲ್ಲ, ಬಂದೈತಿ ತಕ. ಓ ಬಂತೇನಕ್ಕ, ನಾನು ಇದಕ್ಕೋಸ್ಕರನೇ ಕಾಯ್ತಿದ್ದೆ ನೋಡು. ನಾಳಿದ್ದು ಅಮಾಸೆ ಐತಿ, ನಮ್ಮ ಶಾಂತಿ ಅಮ್ಮಂಗೆ ಇಕ್ಕುಮ, ಇಂಪಿರಲ್ಲ ಬಸ್ ಸ್ಟಾರ್ಟ್ ಆದ್ಮೇಲೆ ಬೇರೆ ಬಟ್ಟೆ ತರುಮ, ಅಮಾಸೆ ನಾಳೆ ಅಂತ ಇಟ್ಟುಬಿಡುಮ ನಾಳೆಗ ಅಂತ ಅನ್ಕೊಂಡಿನಿ. ತಂದಲ್ಲ ಕೊಡು. ಹ್ಞೂ ಕಣೇ ಕಾಳಮ್ಮ, ಅದಕ್ಕೆ ತಗೊಬಂದು ನೀನು ನೆನ್ನೆ ತಾನೇ ಅಂದಿದ್ದಲ್ಲ, ನನ್ನ ಮೊಮ್ಮಗಳಿಗೆ ಹೊಸ ಬಟ್ಟೆ ಇಡ್ಬೇಕೋ, ಅಮಾಸೆ ಬಂತು, ಅಮಾಸೆ ನಾಳೆ ಅಂತೇಳಿ ಈಗ ನೋಡ್ತೀನಿ, ಆಮೇಲೆ ಪೀರ್ಲ ಬುಕ್ ಇನ್ನೊಂದು ಜೊತೆ ತರಬೇಕು ಅಂತಿದ್ದಲ್ಲ, ಅದಕ್ಕೆ ತಗೊಂಬಂದಿನ ತಗ. ಅಯ್ಯೋ ಹ್ಞೂ ಕಣಕ್ಕಯ್ಯ, ಇವರು ತಗೊಂಬಿಡ್ತಾರ ಸೀರೆ ಅಂತೇವೆ ಇಂತೇವು. ನಮ್ಮ ಶಾಂತಿ ಅಮ್ಮ ಏನು ಮಾಡಿದ್ಲು, ಅದಕ್ಕೆ ಹೊಸ ಸೀರೆ ಹೊಸ ಬಟ್ಟೆ ತಕ್ಕೊಡ್ಸಮ ಅಂತೇಳಿ, ನಂದು ಪಿಂಚಣಿ ಹಣ ಇದ್ರದನ ನನ್ನ ಸಂಬಳ ಎಲ್ಲ ಬಂದಿತ್ತಾ, ಅದಕ್ಕೆ ಎಲ್ಲನೂ ಕೂಡಿಟ್ಕೊಂಡು ತಗೊಂಬಂದಿ ನೋಡು. ತಗೊಳೆ ಕಳಮ್ಮ, ಆಯಿತು ತಗ, ಒಳಕ್ಕೆ ತಿಕ್ಕ ಬಾರೆ ಅಕ್ಕ, ಒಂದು ಟೀ ಇಡ್ತೀನಿ ಬಾ, ಟೀ ಕುಡ್ದೋಗುವಂತೆ. ನಿನ್ಗೆ ಕಷ್ಟ ಬಿಡು, ನಾನು ಆಗಲೇ ಟೀ ಕುಡ್ದವ ಮನೆಯಾಗ ಬಂದಿ ಕಣ, ನಾನು ಇದು ಕೊಟ್ಟವಮ್ಮ ಬಟ್ಟೆ ಅಂತೇಳಿ ಬಂದೆ. ಎಲ್ಲಿ ಶಾಂತಿ ಅಮ್ಮ ಕಾಣಕತ್ತಿಲ್ಲ? ಅಯ್ಯೋ ಅಮ್ಮ ಯಾವುದೋ ಕೇಸು ಅಂತಿರುತ್ತಪ್ಪ ಯಾವಾಗ್ಲೂ, ಯಾವ ಕೇಸ್ ಮಾಡಕ್ ಹೋದ್ಲೋ ಕಾಣೆ. ಅಯ್ಯೋ ಲಕ್ಷ್ಮಿ, ನೀನು ಯಾಕೆ ಇಷ್ಟು ಗಾಬರಿಯಾಗಿ ನಿಂತೀಯಾ? ಅದು ಕೇಸಲ್ಲ ಕಣೆ, ನಿಮ್ಮ ಅತ್ತೆಗೆ ನೆನ್ನೆ ನನ್ಗಂದಾಗ್ಲೂ ನಾನು ಹಿಂಗೆ ಶಾಕಾಗಿ ನಿಂತ್ಕೊಂಡಿದ್ದೆ. ನಿಮ್ಮ ಅತ್ತೆ ಕ್ಲಾಸ್ ಅನ್ನಕ್ಕೆ ಬರೋಕಿಲ್ಲಲ್ಲ, ಅದಕ್ಕೆ ಕೇಸು ಅಂತಲ್ಲ. ಹ್ಞೂ ಅಮ್ಮಣಿ, ಕ್ಲಾಸು ಕೇಸೆ. ಉಸ್ಸಪ್ಪ, ಈಗ ಜೀವ ಬಾಯಿ ಬಂದು ಕೈ ಬಂದಂಗೆ ಆಯ್ತು ನೋಡು. ನೀನು ಕೇಸು ಅಂತ ನನ್ನ ಮಗಳು ಯಾವ ಕೇಸ್ ಆಡಕ್ಕೆ ಹೋಗಿದ್ಲಪ್ಪ, ಯಾರಿಗೇನು ಮಾಡ್ಬಿಟ್ಲಪ್ಪ ಅನ್ನಂಗೆ ಆಗ್ಬಿಡ್ತು. ಏನಾದ್ರು ಅನ್ನೇ ನಾನು ಮಾಡಿ ಮ್ಯಾಕ್ ಬೆಳೆಸ್ತಾನೆ ಸ್ಕೂಟಿ ಅವ್ರ ಅಪ್ಪನ ಏನಾರು ಕಾಣ್ದಂಗೆ ಕಿತ್ಕೊಂಡು ಹೋಗ್ಬಿಟ್ಟಿದ್ಲ ಅಂತೇಳಿ ಭಯನೇ ಆಗ್ಬಿಡ್ತು ತಕ್ಕ. ನಂಗಂತೂ ಭಾಳ ದಿಗ್ಭ್ರಮೆ ಆಗ್ಬಿಡ್ದಂಗೆ ಆಗ್ಬಿಡ್ತು. ಅಯ್ಯೋ ಅತ್ತೆ ಸೊಸೆರಿಬ್ಬರು ರೀಲ್ಸ್ ನೋಡ್ರಿ ಮಾಡ್ರಿ ಅಂದ್ರೆ ಬೇಸ್ ಮಾಡ್ತೀರಿ, ಅತ್ತೆ ಸೊಸೆರಿಬ್ಬರು ಚೆನ್ನಾಗಿ ಕುಣಿತೀರಿ ಇನ್ಸ್ಟಾಗ್ರಾಮಾಗ ಯೂಟ್ಯೂಬಾಗ, ಇದ್ರಲ್ಲಿ ಮಾಡ್ರಿ ಅಂದ್ರೆ ಏನಾರು ಮಾತಾಡಕ್ಕೆ ಹೋದ್ರೆ ಹಿಂಗೆ ಮಾತಾಡ್ತೀರಿ. ಅಯ್ಯೋ ನಿಮ್ದೊಳ್ಳೆ ಗೋಳ್ಕಂಡ್ಬಿಟ್ರಿ, ಕಾಮಿಡಿ ಚೆನ್ನಾಗಿರುತ್ತೆ ನಿಮ್ಮವಿ. ಅಯ್ಯೋ ಲತಕಯ್ಯ, ನನ್ಗೊಂಥರ ಸಂಕಟ ಆದ್ರೆ ನಿಂಗೊಂಥರ ಸುಮ್ಮನ ನೋಡು ಹೆಂಗೆ ಹೇಳ್ತಿದಿ, ಎಷ್ಟು ಭಯ ಆಗ್ತಾವ ಗೊತ್ತಾ? ಅಯ್ಯೋ ಬಿಡಮ್ಮ, ಯಾಕೆ ಭಯ ಪಟ್ಕಂತಿ, ಏನೂ ಆಗಕ್ಕಿಲ್ಲ ಕಣ, ನಿನ್ನ ಮಗಳು ನಿಂತರ ನೀ ಗಟ್ಕಿತಿ. ಹ್ಞೂ ಕಣಕಯ್ಯೋ, ಅವಳು ಬಿದ್ದಾಗ ನಾವ್ ಎತ್ತಿಲ್ಲ ಮ್ಯಾಕ, ಅವಳೇ ಇದಳ್ಳಿ ಅಂತೇಳಿ ಬಿದ್ದಾಗ ಎತ್ತಕೋದ್ರ ಅಳ್ತಾವ ಹುಡುಗರು, ಅವಳು ಗಟ್ಟಿಗಿತ್ತಿಯಲಿ ಅಂತೇಳಿ ನಾವು ಎತ್ತಕೋಯ್ತಿದ್ದಿಲ್ಲ, ಅದಕ್ಕೆ ಗಟ್ಟಿಗೆ ಅವಳು. ಸರಿ ಕಣೆ ಮಣಿ, ತಗ ಸೀರೆ, ನಾನು ಹಂಗೆ ಲತಕ್ಕವ್ರ ಮನೆ ಹತ್ರ ಹೋಗಿದ್ದು ಬರ್ತೀನಿ, ರೊಕ್ಕದ್ದು ಇನ್ನೊಂಚೂರು ಏನೋ ಮಾತಾಡ್ಬೇಕು, ಕೊಟ್ಟು ಬರ್ತೀನಿ ತಗ. ಹ್ಞೂ ಕೊಡುವತ್ತೆ, ಹೋಗಿ ಬರ್ತೀನಿ. ಲತಕಯ್ಯ ನಡಿ ಹೋಗಿ ಬರಮ್ಮ. ಹ್ಞೂ ಬಾರೆ ಕಳಮ್ಮಯ್ಯ. ಯಪ್ಪ ಬಟ್ಟೆ ಎಷ್ಟು ಚಂದ ಐತಿ, ನಾನೊಂದ್ಸರಿ ಹಾಕೊಂಬಿಡು ಮೈ ಬಟ್ಟೆಯ. ನಾನೊಂದ್ಸರಿ ಬಟ್ಟೆ ಹಾಕೊಂಡು ನೋಡ್ತೀನಿ, ಆಮ್ಯಾಗ ನನ್ನ ಮಗ್ಳಗ್ ಕೊಡ್ತೀನಿ ಹೆಂಗ್ ಕಾಣಿಸುತ್ತಾ ಅಂತೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಬಟ್ಟೆಲ್ಲ ಚಂದ ಕಾಣಕತ್ತಾನಿ. ನಮ್ಮ ಅಯ್ಯಪ್ಪ ಈ ಬಟ್ಟೆ ನೋಡಿದ್ರೆ ಕಚ್ಚಿ ಮುದ್ದಾಡ್ಬಿಡ್ತಾನೆ, ಅಷ್ಟು ಚಂದ ಕಾಣಕತ್ತಾನಿ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ, ನಾನಿಲ್ಲಿ ಬಂದಿರುವೆ ನೋಡೆನ್ನುತ್ತಾ, ನಲೆ ನಿನ್ನ ಸೇರಲು. ಇದೇನೋ ಇವತ್ತು ನಮ್ಮ ಶಾಂತಿ ಅಮ್ಮ ಇಷ್ಟೊಂದು ದೊಡ್ಡ ಕಾಣಕತ್ತಾಳಲ್ಲ. ಶಾಂತಿ ಅಯ್ಯೋ ರೀ, ಬಂದ್ರ ನಾನ್ ಶಾಂತಿ ಅಲ್ಲ, ನಾನು ಲಕ್ಷ್ಮಿ. ಎಷ್ಟು ಚಂದ ಕಾಣಕತ್ತಾನಿ ಅಲ್ಲ ಈ ಬಟ್ಟೆಲಿ. ಅಯ್ಯೋ, ನನ್ನ ಹಂಗುವೆ ಬಂದಾಗ ಶಾಂತಿ ಅಮ್ಮ ಏನು ಇಷ್ಟೊಟ್ಟಕ್ಕೆ ಆಗ್ಬಿಟ್ಟವಳೆ ಕಂಬಿಟ್ಟೆ, ನೀನು ಅಂತ ಗೊತ್ತೇ ಆಗ್ಲಿಲ್ಲ ನೋಡು. ಏನು ಈ ಬಟ್ಟೆ ಹಾಕೊಂಬಿಟ್ಟಿಯಾ, ಇಷ್ಟು ಚಂದ ಕಾಣಕತ್ತೀಯಾ? ಹೋಗಿಯಪ್ಪ, ನೀವೇನು ಈ ಥರ ಹೇಳ್ತೀರ, ನಂಗೆ ನಾಚಿಕೆ ಬಂದಂಗೆ ಆಗುತ್ತೆ. ಈ ಥರ ಹೇಳ್ಬೇಡಿ, ಹೋಗಪ್ಪ. ನನ್ನ ಬಂಗಾರ ಏನು ಇಷ್ಟು ಚಂದ ಕಾಣಕತ್ತಾಳ? ಲಕ್ಷ್ಮಿ, ಸುಮ್ಮನೆ ಸೀರೆ ಉಟ್ಕೊಂಬಿಡ, ಇಂತವೇ ಬಟ್ಟೆ ಹಾಕೊಂಬಿಡು, ಹೇಳ್ತೀನಿ ಕೇಳು. ನಾನೇನ ಇಂಥ ಬಟ್ಟೆ ಹಾಕಂತೀನಿ ಕಣಪ್ಪ, ಆದ್ರೆ ನಿಮ್ಮವ್ವ ಕಾಲ್ ಮರಿ ತಕೊಂಡ್ಬಿಡಿತಲ್ಲ. ಶಾಂತಿ ಅಮ್ಮಂಗ ಅಂತೇಳಿ ತಂದ್ಕೊಟ್ರ ಸೀರೆ ಬಟ್ಟೆ ಇದು, ನಾನು ಹಾಕೊಂಡಿನಿ ಅಂತ ಗೊತ್ತಾದ್ರೆ ಮೆಟ್ಟರಿ ಮಟ್ಟು ಕೊಡಿತಾಳೆ ನಿಮ್ಮವ್ವ. ಲಕ್ಷ್ಮಿ ಸೀರೆಯಾಗ ಭಾಳ ಚಂದ ಕಾಣಿಸ್ತಿದ್ಯಾ, ಈ ಬಟ್ಟೆಯಾಗ ಒಂದ್ ಸೆಲ್ಫಿ ತಕಮ್ಮ. ಹೋಗಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀನು ಹೊರಗಡೆ ಟೂರ್ ಕರ್ಕೊಂಡು ಹೋದಾಗ ನನ್ನ ಮಗಳ ಬಟ್ಟೆ ನಾನೇ ಹಾಕಂತಿದ್ದೆ, ಆದ್ರೆ ಈಗ ಹಾಕು ಅಂದ್ರೆ ಹೋಗು, ನಾನು ಹಾಕೊಳಕ್ಕಿಲ್ಲಪ್ಪ, ನಾನು ಫೋಟೋ ತಗೊಳಕ್ಕಿಲ್ಲಪ್ಪ. ಆಮ್ಯಾಗ ನೀನು ಅಮ್ಮಂಗೆ ತೋರಿಸ್ಬಿಡ್ತಿ ಅತ್ತೆಗ, ಆಮ್ಯಾಗ ನಮ್ಮವ್ವಂಗೂ ತೋರಿಸ್ತಿ, ಅದಕ್ಕೆ ನಾನು ತೋರ್ಸಕ್ಕಿಲ್ಲ, ಹಾಕೊಳಕ್ಕಿಲ್ಲ. ಫೋಟೋ ತೋರು ತಗೊಳಕ್ಕಿಲ್ಲ.
ತಕೊಳ್ಳು ನನ್ನ ಮುದ್ದು ಬಂಗಾರ ಅಲ್ಲ ತಕೊಳ್ಳಿ ಒಂದು ಸೆಲ್ಫಿ ತಕಮ್ಮ. ನೀವಿಷ್ಟು ಹೋಗರಕತ್ತೀರಾ ಅಂತೇಳಿ ಒಂದೇ ಒಂದ್ ಸೆಲ್ಫಿ ತಕತ್ತೀನಿ, ಸರಿ ಏನಾ? ತಕ. ಅಯ್ಯೋ ಲಕ್ಷ್ಮಿ ಈ ಬಟ್ಟೆಯಾಗ ದಿಟಾಲು ಭಾಳ ಚಂದ ಕಾಣಕತ್ತೀಯ ಕಣೆ. ಈ ಬಟ್ಟೆ ನಿಂಗೆ ಸಖತ್ತ ಕಾಣಕತ್ತೈತಿ. ಅಯ್ಯೋ ಸುಮ್ನಿರಪ್ಪ, ಫೋಟೋದಾಗ ಹಿಂಗ ಮಾತಾಡಕತ್ತಿದ್ರ ಫೋಟೋ ಬೇಸ್ ಬರ್ತಾವ. ಬಾಯಿ ಮುಚ್ಚು ಅಲ್ಕಿರಿ, ಬೇಸು ಚಂದ ಬರ್ತಾವ ಫೋಟೋ. ಈಗ ಚಂದ ಬರ್ತೈತಲ್ಲ ಫೋಟೋ. ಇವಾಗ ಚಂದ ಕಾಣಕತ್ತಾನೆ ಎಲ್ಲ ನಾನು ನಿನ್ನಿಬ್ರುವೆ. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೀನೇನಪ್ಪ ಇಬ್ರು ಗಂಡ ಹೆಂಡತಿ ಸೆಲ್ಫಿ ತಕತಾವಿದ್ ಭಾಗ್ಯದ ಲಕ್ಷ್ಮಿ ಬಾರಪ್ಪ ಅಂತ ಹೇಳಿ ದೇವ್ರು ಕೇಳ್ತೀಯಲ್ಲ. ಸುಮ್ನಿರು, ಫೋಟೋಗ ಸ್ಮೈಲ್ ಕೊಡು, ಅದನ್ ಬಿಟ್ಟು ಅಲ್ಕಿರಿ ಹಾಕೋಬೇಡ. ಸ್ಮೈಲು ನನ್ನ ಹೆಂಡ್ರು ಇಷ್ಟು ಚಂದ ಕಾಣಕತ್ತಾಳ. ಸ್ಮೈಲು ಹೋಗಪ್ಪ, ನನ್ನ ಸೆಲ್ಫಿನ ತಗೊಳಕಿಲ್ಲ. ನೀನು ಇಷ್ಟು ವಾಗರಿಸ್ತೀನಿ ನನ್ನ ಸೆಲ್ಫಿ ಗಿಲ್ಫಿ ತಗೊಳಕಿಲ್ಲ, ಹೋಗು. ಶಾಂತಿ, ನಿಮ್ಮಮ್ಮ ನಿಂಗೆ ಹೊಸ ಬಟ್ಟೆ ತಗೊಂಬಂದೈತಂತೆ ಕಡೆ. ನಿಮ್ಮ ಅಜ್ಜಿ ನಮ್ಮಮ್ಮ ಹಂಗೆ ಅಂತಿದ್ರು. ಬಾ ಬೇಗ, ನಿಮ್ಮ ಅಜ್ಜಿ ತಂದಿಟ್ಟಿರುತ್ತೆ, ಹಾಕೊಂಡು ನೋಡುವಂತೆ. ನೀನು ಹೇಳ್ತಿರೋ ದಿಟ ಏನಿಲ್ಲ ಲಾವಣ್ಯ, ನಿಮ್ಮಮ್ಮ ತಂದಿಟ್ಟಾರೇನೆ? ನಾನು ಯಾಕೆ ಸುಳ್ಳಲ್ಲಿ ಬೇಕಾರೆ ಬಾ. ನಿಮ್ಮ ಅಜ್ಜಿ ತಂದಿಟ್ಟೈತಂತ ನಮ್ಮ ಅಜ್ಜಿ ಕೊಟ್ಟೋಯ್ತು. ನಾನು ಅಲ್ಲಿ ಹೋಗ್ತಿದ್ನಲ್ಲ, ಕೇಳಿದೆ, ಅದಕ್ಕೆ ನೀನು ಕರ್ಕೊಂಬಂದೆ. ಮನೆಯಾಗ ಇಟ್ಟಾರಂತ ನಿಮ್ಮ ಅಮ್ಮನ ಕೇಳಿ ಕೊಟ್ಟಾರ. ಬಾ ಚೆನ್ನಾಗಿ ಸ್ಮೈಲ್ ಕೊಡಪ್ಪ. ನೀನು ಈ ಥರ ಅಲ್ಕಿರಿ ಬೇಡ, 32 ಕಾಣಕತ್ತಾವ. ಬರೀ ಸುಮ್ಮನೆ ಸ್ಮೈಲ್ ಮಾಡಷ್ಟೇ. ಲಕ್ಷ್ಮಿ ಈ ಸೀರೆಲಿ ಭಾಳ ಚಂದ, ಈ ಬಟ್ಟೆಲಿ ಈ ಫ್ರಾಕಾಗ ಭಾಳ ಚಂದ ಕಾಣಕತ್ತೀಯ. ಆದ್ರೂ ಶಾಂತಿ ಅಮ್ಮಗ್ ತಂದಿರೋ ಫ್ರಾಕ್ ನಿನ್ಗೆ ಆಗ್ಬಿಡ್ತಾ? ಅತ್ತೆ ತರದ್ ತಂದಾಳ, ದೊಡ್ಡದ್ ತಂದಾಳ, ದೊಡ್ಡವ್ರಿಗಾಗುವಂಗ. ಅದಕ್ಕೆ ಹಾಕೊಂಡು ಒಂದ್ ಸೆಲ್ಫಿ ತಕಮ್ಮ ಅವ್ರು ಬರೋದ್ರೊಳಗ ಅಂತ ತಕೊಂಡಿ. ಅಷ್ಟ್ರೊಳಗ ನೀ ಬಂದಲ್ಲ, ಅದಕ್ಕೆ ಸೆಲ್ಫಿ ತಕಂತ ಇದ್ದೀನಿ ನಿನ್ ಜೊತೆಗೆ. ಅಜ್ಜಿ ನೋಡು ಅಜ್ಜಿ, ಅಮ್ಮ ನನಗ್ ತಂದಿರೋ ಬಟ್ಟೆನ ಹಾಕೊಂಡು ಹೆಂಗ್ ನಲಿಯಕತ್ತಾಳ. ಇಬ್ರು ಒಂದೇ ತರ ಇದೀವಿ ಅಂತ ಹೇಳಿ ನೋಡು ಹೆಂಗ್ ಹಾಕೊಂಡಾಳ. ನನ್ ಬಟ್ಟೆ ತಕೊಂಡು ಹೊಸ ಫ್ರಾಕ್ ಇವತ್ತು ಹಾಕಮ್ಮ ನಾಳೆಗ ಅಂತ ಬೇಸ್ ಖುಷಿಯಿಂದ ಬಂದ. ನಂಗೆ ಖುಷಿ ಎಲ್ಲ ಹಾಳು ಮಾಡ್ಬಿಟ್ಲ. ಅಮ್ಮ ಹೋಗು, ನಂಗೆ ಬೇಡ ಬಟ್ಟೆ ಇದು. ಅಯ್ಯೋ ಇದೇನಪ್ಪ, ಶಾಂತಿ ಅಮ್ಮ ಬಂದ್ಬಿಟ್ಲ. ಅತ್ತೆ ಕಾಳಮ್ಮನ ಬಂದ್ಬಿಟ್ಲ. ಲಕ್ಷ್ಮಿ, ತಿರುಗು ಈ ಕಡೆ. ಅತ್ತೆ ನೀವಾ? ಅಲ್ಲ ಕಣೆ, ನನ್ನ ಮೊಮ್ಮಗಳಿಗೆ ಅಂತ ತಂದಿರೋ ಬಟ್ಟೆ ಯಾಕೆ ಧರಿಸ್ಕೊಂಡಿದ್ಯಾ? ನನ್ನ ಮೊಮ್ಮಗಳಿಗೆ ಇನ್ನ ಹೊಸ ಬಟ್ಟೆ ಇಕ್ಕೆ ಇಲ್ಲ, ಆಗ್ಲೇ ಧರಿಸ್ಕೊಂಡ್ಬಿಟ್ಟ. ಸ್ನಾನ ಮಾಡಿಲ್ಲ, ಏನಿಲ್ಲ, ಕೊಳಕ್ ಮುಂಡದೆ ಯಾಕಂಡ್ ಧರಿಸ್ಕೊಂಡು ನಿಂತ್ಕೊಂಡು. ನನ್ನ ಮೊಮ್ಮಗಳು ತಂದಿರೋ ಬಟ್ಟೆ ಬಿಚ್ಕೊಡಗೆ ಮೊದಲು ಹೋಗಿ ನೋಡು ಅಜ್ಜಿ, ಅಷ್ಟೊತ್ತಿಂದ ಬಟ್ಟೆ ಹಾಕೊಂಡು ಅಪ್ಪನು ಅಮ್ಮನು ಸೆಲ್ಫಿ ತಕತ್ತಾರ. ನನ್ ಬಟ್ಟೆ ಹೊಸ ಬಟ್ಟೆ ಹಾಕೊಂಡು ಎಷ್ಟು ಅನ್ಯಾಯ ಮಾಡ್ತಾರ ನೋಡು ಅಜ್ಜಿ. ನೀನ್ ತಂದ್ಕೊಟ್ರ ಹೊಸ ಬಟ್ಟೆಯಾಗ. ಅಯ್ಯೋ ಅದು ಅತ್ತೆ ನಿಮ್ ಮಗನೇ ಈ ಬಟ್ಟೆ ಹಾಕ ಚಂದ ಕಾಣಿಸ್ತಿ ಅಂತಂದಿದ್ದು, ಅದಕ್ಕೆ ಹಾಕೊಂಡಿ. ನಾನು ಅಷ್ಟೇ ಬಿಚ್ಕೊಂಬತ್ತೀನಿ. ಇದೇನಪ್ಪ ಇವಳು ನನಗೆ ತಂದಿಡಕತ್ತಾಳ. ನಮ್ಮ ಮೊದಲೇ ಸರಿ ಇಲ್ಲ ಘಾಟಿ. ಏನೋ ಉಗಿಸ್ಕೊಳ್ಳೋದು ಇವತ್ತೆಲ್ಲ. ಇವಳಿಂದಾಗಿ ನಾನು ಉಗಿಸ್ಕೊಳ್ಳೋದೇ ಆಗ್ಬಿಡ್ತು ಜೀವನ ಪರ್ಯಂತ. ನಾನು ಯಾವಾಗ ಹೇಳ್ದೆ ಲೌಡಿ ಒದ್ಬಿಡ್ತೀನಿ ನೋಡು, ಹಾಕೊಂಡಿರತ್ತ ಫೋಟೋ ತಕೊಂದಿನಿ ಅಷ್ಟೇ. ಅದನ್ನ ಬಿಟ್ಟು ಹೇಳೋಳೆ ಅಂತ ಹೇಳ್ತೀಯಲ್ಲೇ, ಹೇಳೋ ನಿನ್ನ ಮಗನೇ ಅಂತೇಳಿ ತೊಡಗಾಲಿ ನನ್ನ ಸಿಗಾಕ್ಸ್ಬೇಕಂತ ಮಾಡ್ತೀಯೇನ? ಓಹೋ, ಇವನು ಹೆಣ್ಣಿಗೆ ನನ್ನ ಮಗ ಇವನು ಹೇಳಿದ್ದೇನಾ? ಇವನು ಹೇಳಿದಕ್ಕ ನೀನು ಹಾಕೊಂಡು ನಿಂತೀಯಾ? ಹೋಗಿ ಬಿಚ್ಕೊಂಬಂದು ನನ್ನ ಮಗಳು ಫ್ರಾಕ್ ತಂದು ಕೊಟ್ಬಿಟ್ರೆ ಸರಿ. ನನ್ನ ಮೊಮ್ಮಗಳಿಗೆ ಇಲ್ಲ ಅಂದ್ರೆ ಕಾಲ್ ಮರಿ ತಕೊಂಡ್ ಬರ್ತು ನಿನ್ಗೆ. ಅವನಿಗೈತಿ, ಅವ್ನಿಗೆ ಫಸ್ಟ್ ಹೋಗಿ ಬಿಚ್ಕೊಂಬರೋದು ನೀನು, ಆಮ್ಯಾಗ ಮಾರಿಸ್ತೀನಿ ಇಬ್ರಿಗೂ. ಇಲ್ಲ ಇದ್ರೆ ಮತ್ತೆ ನಾನು ಸಾಯಿಸಿ ಬಿಡ್ತಾಳೆ. ಫಸ್ಟ್ ಬಟ್ಟೆ ಬಿಚ್ಕೊಂಬಂದು ಕೊಡಮ್ಮ. ತಿರ್ಗೋ ಜೋಕುಮಾರ, ಜೋಳವರ ಜೋಕುಮಾರ, ತಿರ್ಗ್ಲೇ. ಏನ ಬಟ್ಟೆ ಹಾಕ್ಸಿರೋದು ನೀನು? ನಾಚ್ಕಿಲ್ದವನ ತಿರ್ಗು. ಏನಮ್ಮ ಏನ್ ಕೂಗಕತ್ತೀಯಲ್ಲ? ನಂಗ ಬಟ್ಟೆ ಬೇಡ ಅಜ್ಜಿ, ನಂಗ ಪ್ಯಾಂಟ್ ಶರ್ಟ್ ತಕೊಡು. ನಂಗೆ ಬೇಡ ಅದು, ಅಮ್ಮಂಗ ಕೊಟ್ಬಿಡು. ನಂಗೆ ಬೇಕೇ ಆಗಿಲ್ಲ. ನಂಗೆ ಬೇರೆ ಬಟ್ಟೆ ತಕೊಡು ಅನ್ನ ಅಪ್ಪನ. ನೀನೇನ್ ಸಂತಿಯಮ್ಮ, ಅವಳೆ ಮಡಿಕೊ ಅಂತ ಹೇಳ್ತಿ. ಊರಲ್ಲೆಲ್ಲ ಸುತ್ಕೊಂಬತ್ತಾಳ ಬಟ್ಟೆ ಹಾಕೊಂಡು. ನೀನೆಂತ ಹೇಳ್ಕೊಡೋದು? ಸುಮ್ ಕುಂದ್ರು. ಬಟ್ಟೆ ರೊಕ್ಕ ಹಾಕಿಸ್ತೀನಿ, ಬಟ್ಟೆ ಅಂತ ರಿಟರ್ನ್ ಹಾಕಿಸ್ತೀನಿ ಬೇಕಾರೆ. ಅದೇನೋ ರಿಟರ್ನ್ ಹಾಕೋರಕ್ಕೆ ಬರ್ತಾವಂತ, ಸುಮ್ ಕುಂದ್ರು. ನಂಗ ಕೆಂಪು ಟಿ ಶರ್ಟ್ ಮತ್ತೆ ಬ್ಲೂ ಕಲರ್ ಪ್ಯಾಂಟ್ ತಕೊಡು ಅಜ್ಜಿ. ನಂಗೆ ಇದು ಬೇಡ ಆಯ್ತಾ? ಸರಿ ಕಣೆ ಮಣಿ, ಫಸ್ಟ್ ತಕೊಡ್ತೀನಿ. ಅವಳು ಬಿಚ್ಕ ಬಂದಾದ್ಮೇಲೆ ರೊಕ್ಕ ಕೊಡ್ಲಿ, ಅದನ್ನು ರಿಟರ್ನ್ ಹಾಕಿಸ್ತೀನಿ. ಆ ಬಟ್ಟೆನೇ ಬೇಕಾಗಿಲ್ಲ, ಸರಿಯೇನಾ? ಸರಿ ಅಜ್ಜಿ ಆಯ್ತು. ಆದ್ರೆ ಅಪ್ಪ ನೋಡು ಹೆಂಗ್ ನಿಂತಾನೆ, ಸೆಲ್ಫಿ ತಕೊಳಕ್ ಹೋಗೋಣ. ಸೆಲ್ಫಿ ಅವನ ಜೊತೆಗ ಅವ್ನು ಮೊದಲೇ ಜೋಕುಮಾರ್ ಜ್ವರ ಬರೋನು ತಗೊಳ್ದಂಗೆ ಇರ್ತಾನ. ಬುಡೇ ಮಾಡಿ, ನಂಗೆ ನಿನ್ಗಿನ್ನ ಒಂದು ಜೊತೆ ಚೆನ್ನಾಗಿರೋ ತಗೊಳ್ತೀನಿ ಬಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.